ಮಾಕ್ ಅಲಾಟ್‌ಮೆಂಟ್‌ಗಳು ಭಾಳಷ್ಟು ಜನ ವಿದ್ಯಾರ್ಥಿಗಳು ರಾಂಗ್ ಮಾಡ್ತಾರೆ, ತಪ್ಪು ಮಾಡ್ತಾರೆ. ಏನಂದ್ರೆ ನಿಮ್ಗೆ ಈಗ ಎಕ್ಸಾಂಪಲ್ ಒಬ್ಬನ ವಿದ್ಯಾರ್ಥಿಗೆ ಇಂಜಿನಿಯರಿಂಗ್ ಲೈಕ್ ಇದೆ ಅಂತ ತಿಳ್ಕೊರಿ. ಅವ ಇಂಜಿನಿಯರಿಂಗ್ ಹಾಕೊಂಡ್ಬಿಟ್ಟು ಫಸ್ಟ್ ವೆಟರ್ನರಿ ಹಾಕಿದ್ನ, BSc ಅಗ್ರಿಕಲ್ಚರ್ ಹಾಕಿದ್ನ ಮಾಡ್ತಾನೆ. ನೀವು ಫಸ್ಟ್ ಇಂಜಿನಿಯರಿಂಗ್ ಯಾವ ಕಾಲೇಜ್ ಐತೆ ಅದನ್ನ ಫಸ್ಟ್ ಇಡ್ಬೇಕು ನೀವು. ನೀವು ಹುಚ್ಚರತ್ತೆ ಫಸ್ಟ್ ಅಗ್ರಿಕಲ್ಚರ್ ಇಟ್ಟು ನೀವು ಅಥವಾ ವೆಟರ್ನರಿ ಇಟ್ಟರೆ ಅಲ್ಲೇ ಕಂಪ್ಯೂಟರ್ ಸ್ವಲ್ಪ ಕನ್ಫ್ಯೂಸ್ ಆಗ್ತೈತಿ. ಇವಂಗೇನು ವೆಟರ್ನರಿ ಬೇಕು ಅಥವಾ ಇಂಜಿನಿಯರ್ ಬೇಕು ಅಂತ. ಹಂಗೆ ಫಸ್ಟ್ ನಿಮ್ಗೆ ಇಂಜಿನಿಯರಿಂಗ್ ಬೇಕಂದ್ರೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಎಷ್ಟು ಮಾಡ್ಕೊ ಫಸ್ಟಿಗೆ. ಫಸ್ಟ್ ನೀವು ಇಂಜಿನಿಯರಿಂಗ್ ಕೋರ್ಸ್ ತಕ್ಕಂತೆ ಅದು ಒಂದು ಕಂಪ್ಯೂಟರ್ ಹೈ ಡಿಸೈನ್ ಕಂಪ್ಯೂಟರ್ ಹಂಗೆ ಆಪ್ ಮಾಡ್ತೈತಿ. ನೀವು ಬರೀ ಒಮ್ಮೆ ವೆಟರ್ನರಿ ಕೊಟ್ಟು ಆಮೇಲೆ ಅಗ್ರಿಕಲ್ಚರ್ ಕೊಟ್ಟು ಆಮೇಲೆ ಇಂಜಿನಿಯರಿಂಗ್ ಕೊಟ್ಟು ಆಮೇಲೆ ಫಾರ್ಮಸಿ ಕೊಟ್ಟು ಆಮೇಲೆ BTech ಕೊಟ್ರೆಲ್ಲ ಉಪಯೋಗ ಇಲ್ಲ. ಅದೆಲ್ಲ ಏನಾಗ್ತದೆ ಅಂದ್ರೆ ನಿಮ್ಗೆ ಸ್ವಲ್ಪ ಕಷ್ಟ ಆಗ್ತದೆ. ಅಂದರೆ ಇವಾಗ ಅಲ್ಲಿ ಕಂಪ್ಯೂಟರ್ ಸ್ವಲ್ಪ ರೆಕಗ್ನೈಸ್ ಮಾಡೋದು ತಪ್ಪು ಸ್ವಲ್ಪ ಇದು ಮಾಡ್ತೀನಿ ಮಿಸ್ಟೇಕ್ ಆಗ್ತದೆ. ಅದಕ್ಕೆ ನೀವು ಏನು ಮಾಡಬೇಕು, ಎಕ್ಸಾಂಪಲಿಗೆ ಒಬ್ಬ ವಿದ್ಯಾರ್ಥಿಗೆ ಫಾರ್ಮಸಿ ಲೈಕಿದೆ ಅಂತ ತಿಳ್ಕೊರಿ. ಫಸ್ಟ್ ಪೂರ್ತಿ ಫಾರ್ಮಸಿನೇ ಕೊಡಲಿ ಅವ. ಪೂರ್ತಿ ಫಾರ್ಮಸಿನೇ ಕೊಡ್ಬೇಕು ಅವ. ಅದು ಬಿಟ್ಟು ಇಂಜಿನಿಯರಿಂಗ್ ಕೊಟ್ಟನು ಅಥವಾ ಹಂಗೆ ಮಾಡಿದ್ರೆ ಸ್ವಲ್ಪ ಕಂಪ್ಯೂಟರ್ಸ್ ಇದು ಮಾಡಿ ನಿಮಗೆ ಸಿಗೋದಿಲ್ಲ. ಅದೇ ಒಂದು ನಾ ಪಾಯಿಂಟ್ ನಿಮಗೆ ಇವತ್ತು ಡಿಸ್ಕಸ್ ಮಾಡತ್ತೀನಿ. ಓಕೆ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇರಲಿ ಈಗ ಮಾಕ್ ಅಲಾಟ್‌ಮೆಂಟ್ ಬಂದ್ಮೇಲೆ ನಿಮ್ಗೆ ಐಡಿಯಾ ಬರ್ತೈತೆ. ಅದು ಮಾಕ್ ಅಲಾಟ್‌ಮೆಂಟ್ ನೆಕ್ಸ್ಟ್ ಅದನ್ನ ಮಾಡಿಬಿಟ್ರಿ. ಹಾಗಾಗಿ ನನ್ನ ಫ್ರೆಂಡಿಗೆ ಒಬ್ಬನಿಗೆ ಸಿಕ್ಕಿತ್ತು, ಅವನಂಗೆ ಶೇರ್ ಮಾಡಿದ್ದ ನಾನು. ಓಕೆ, ಅವ್ನ ಲೈವ್ ವಿಡಿಯೋ ನಾನು ಮಾಡಿದ್ದ ನನ್ನ ಕಡೆ ರೆಕಾರ್ಡ್ ಐತಿ. ಅದನ್ನು ನಿಮಗೆ ಶೇರ್ ಮಾಡ್ತೇನೆ. ಓಕೆ, ಅವ್ನು ಹೆಂಗೆ ತೊಗೊಂಡ ಸೀಟ್ RV ಕಾಲೇಜ್, ಟಾಪ್ ಕಾಲೇಜ್ RV ಕಾಲೇಜ್. ಅವ್ನ ರ್ಯಾಂಕ್ ಬರೀ 50,000 ರ್ಯಾಂಕ್ ಇದ್ದು ಅವ್ನು ಹೆಂಗೆ RV ಕಾಲೇಜ್ ಹೋದ ಅಂತ ಒಂದು ಕ್ವಶನ್ ಬರ್ತೈತಿ. ಸೊ ಹಂಗೆ ಸ್ವಲ್ಪ ಟೆಕ್ನಿಕ್ಸ್ ಇರ್ತಾವೆ. ಅದಕ್ಕೆ ನಾನು ನಿಮಗೆ ಶೇರ್ ಮಾಡ್ತೀನಿ. ಓಕೆ, ಸೊ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ನೆಕ್ಸ್ಟ್ ಕಮಿಂಗ್ ಟು ಈಗ ಮಾಕ್ ಅಲಾಟ್‌ಮೆಂಟ್ ಬಿಟ್ಟಿವ ನಂತರ ನೀವೇನು ಮಾಡಿರಿ, ಕಾಲೇಜ್ ಸಿಗ್ತದೆ ನಿಮ್ಗೆ. ಓಕೆ, ನಿಮಗೆ ಎಕ್ಸಾಂಪಲ್ ನಿನ್ನ ಕೋರ್ಸ್ ಲೈಕ್ ಆಗೋದು ಯಾವುದು ವೆಟರ್ನರಿ ಅಥವಾ ಇಂಜಿನಿಯರ್ ಸಿಗ್ತಂತ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್. ನಿಮ್ಗೆ ಏನೋ ಫಾರ್ಮಸಿ ಅಥವಾ ಏನೋ ವೆಟರ್ನರಿ ಲೈಕ್ ಇದೆ ಅಂತ ತಿಳ್ಕೊರಿ. ಸೊ ಏನು ಮಾಡಬೇಕು, ಇನ್ ಕೇಸ್ ನಿಮ್ಗೆ ಇನ್ನೊಂದು ಬರುತ್ತೆ BSc ನರ್ಸಿಂಗ್ ಅಂತ. BSc ನರ್ಸಿಂಗ್ ಅಂದರೆ ನಿಮಗೆ ಮೆಡಿಕಲ್ ಫೀಲ್ಡ್ ಇಂಟ್ರೆಸ್ಟ್ ಇತ್ತಂದ್ರೆ ಏನು ಮಾಡ್ಬೇಕಂದ್ರೆ ಅಲ್ಲಿ ಮಟ್ಟ ವೇಟ್ ಮಾಡಬೇಕು. ಈಗ ನೋಡಿರಿ ಇಂಜಿನಿಯರಿಂಗ್ ಯಾವುದೋ ಒಂದು ಲೈಕ್ ಆಗಲ್ಲ ಅಂತ ತಿಳ್ಕೊರಿ. ಅದ್ರ ಬಗ್ಗೆ ನೀವು ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳಾರಂಗೆ ಅದನ್ನು ಚಾಯ್ಸ್ ಕೊಟ್ಟು ಎಕ್ಸಿಟ್ ಆಗಬೇಕು. ಅದಕ್ಕಿಂತ ಮುಂಚೆ ಎಕ್ಸಿಟ್ ಆಗಬೇಕು ಅನ್ನೋದಿತ್ತು ಅಂದರೆ BSc ನರ್ಸಿಂಗ್ದು ಆನ್ ಅಪ್ಲಿಕೇಶನ್ ಆಕೈತಿ, ಅದು ಫೀಸ್ ಪೇಮೆಂಟ್ ಎಷ್ಟು ಆಗ್ತದೆ ಅದನ್ನೆಲ್ಲ ಪೂರ್ತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಓಕೆ, ಸೊ ಫಸ್ಟ್ ನಾ ಏನಾಯ್ತು ಇವತ್ತು ಪೂರ್ತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. BSc ನರ್ಸಿಂಗ್ ಅಂದ್ರೆ ಹೋದಿತ್ತಂದ್ರೆ ಮೆಡಿಕಲ್ ಫೀಲ್ಡ್ದಾಗ BSc ನರ್ಸಿಂಗ್ ಪೂರ್ತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಅಲ್ಲಿ ಬರೀ PUC ಬೋರ್ಡ್ ಮಾರ್ಕ್ಸ್ ಮೇಲೆ ನಿಮ್ಗೆ ಡಿಪೆಂಡೆಂಟ್ ಡೆಫಿನೆಟ್ಲಿ ಒಂದು ಕಾಲೇಜ್ ಕೊಡತ್ತಾರೆ ನಿಮ್ಮ BSc ನರ್ಸಿಂಗ್ ಒಳಗೆ, ನೋ ವರಿ. ಸೊ ಅದಕ್ಕೆ ಇವತ್ತು BSc ನರ್ಸಿಂಗ್ ಪೂರ್ತಿ ಡೀಟೇಲ್ ಅರ್ಥ ಮಾಡ್ಕೊರಿ. ಅಂದ್ರೆ ನೀವು ಚಾಯ್ಸ್ 4 ಕೊಡ್ಬೇಕು ಅನ್ನೋದು ನಿಮ್ಗೆ ಫ್ಲ್ಯಾಶ್. ಯಾಕಂದ್ರೆ ನಿಮ್ಮ ರ್ಯಾಂಕಿಂಗ್ ಜಾಸ್ತಿ ಇತ್ತಂದ್ರೆ ಸಮ್ಟೈಮ್ಸ್ ಇದು ಆಗ್ತೈತೆ, ಅಂದ್ರೆ ಸಿಗ್ಲಾರದ್ದು ಕಷ್ಟ ಆಗ್ತದೆ ಒಮ್ಮೊಮ್ಮೆ. ಫಾರ್ಮಸಿ ಆಗಿರ್ಬೋದು ಅಥವಾ ಇನ್ ಕೇಸ್ ವೆಟರ್ನರಿ ಆಗಿರ್ಬೋದು. ಸೊ ಮೆಡಿಕಲ್ ಫೀಲ್ಡ್ ಹೋಗ್ಬೇಕಂದ್ರೆ ಹಂಗಿಲ್ಲ, BSc ನರ್ಸಿಂಗ್ ನೀವು ಚಾಯ್ಸ್ 4 ಕೊಟ್ಟರೆ ಅದಕ್ಕೆ ವೇಟ್ ಮಾಡಿ ಹೋಗ್ಬೋದು. ಅಥವಾ ಆಯುಷಿಗೂ ಒಂದು ಸ್ವಲ್ಪ ಜನ ಕಮೆಂಟ್ಸ್ ಮಾಡಿದರೆ, ಸೊ ಆಯುಷಿಗೆ ನೀವು ವೇಟ್ ಮಾಡ್ಬೋದು. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಪಾಯಿಂಟ್ ದಟ್ ಈಸ್ ಏನಂದರೆ ರೌಂಡ್ 2. ಈಗ ನಿಮ್ಗೆ ಯಾವುದೋ ಒಂದು ರೌಂಡ್ 2 ಈಗ ವೆಟರ್ನರಿ ಅಥವಾ ಇಂಜಿನಿಯರ್ಸ್ ಇಲ್ಲ ತಿಳ್ಕೊರಿ. ರೌಂಡ್ 2 ಪಾಸ್ ಮಾಡಿದ್ರು. ರೌಂಡ್ 2 ಪಾಸ್ ಮಾಡ್ಕೊಂಡ್ರು ನೀವು ಚಾಯ್ಸ್ 2ನ ಕೊಡ್ಬೇಕು. ಚಾಯ್ಸ್ 2 ಅಂದ್ರೆ ಏನಂದ್ರೆ ರೌಂಡ್ 2 ಆಕೈತೆ. ಓಕೆ, ರೌಂಡ್ 2. ಸೊ ರೌಂಡ್ 2ದಾಗ ಹೋದಾಗ ಏನಾಕೈತಿ ನಿಮಗೆ ಅಲ್ಲೇ ನೀವು ಫೀಸ್ ಪೇ ಒಂದು ₹5,000 ಅಷ್ಟೇ ಪೇ ಮಾಡ್ಬೇಕೈತೆ. ಓಕೆ, ಅದನ್ನ ಪೇ ಮಾಡಿ ನೀವು ರೌಂಡ್ 2 ಸೆಲೆಕ್ಟ್ ಆದರೆ ಅಲ್ಲಿ ನಿಮ್ಗೆ ಚಲೋ ಕಾಲೇಜ್ ಸಿಗ್ತೈತಿ. ಇಲ್ಪ ನಿನಗೆ ಯಾಕಂದರೆ ಆದಷ್ಟು ನಾ ಏನು ರೆಕಮೆಂಡ್ ಮಾಡ್ತೀನಿ ಅಂದರೆ ಚಾಯ್ಸ್ 2ಗೆ ಹೋಗ್ರಿ. ಚಾಯ್ಸ್ 2 ಯಾಕೆ ಹೋಗ್ರಿ ಅಂತೇನಂದ್ರೆ ಚಾಯ್ಸ್ 2 ಒಳಗೆ ಭಾಳಷ್ಟು ಜನ ವೆರಿಫೈಡ್ ಆಗಿರೋದಿಲ್ಲ. ಅಂದ್ರೆ ಸ್ವಲ್ಪ ಡಾಕ್ಯುಮೆಂಟ್ಸ್ ಇರುತ್ತೆ, ಅವ್ರಿಗೆ ಲೈಕ್ ಇರೋದು ಬಿಟ್ಟಿರ್ತಾರೆ. ಅದು ನಿಮ್ಗಲ್ಲೇ ಚಾನ್ಸಸ್ ಆಫ್ ಸಿಗೋ ಕಾಲೇಜ್ ಭಾಳ ಹೈ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ಅದು ಚಾಯ್ಸ್ 4 ಕೊಡಲಾರದೆ ಬರೀ ಚಾಯ್ಸ್ 2 ಅಥವಾ ಚಾಯ್ಸ್ 1 ಎರಡದ ಡಿಸೈಡ್ ಮಾಡ್ಕೊಂಡು ಕೊಟ್ಬಿಟ್ರಿ ನೀವು ಹೇಳ್ತೇನೆ. ಓಕೆ, ಒಂದೇಳಿ ಇಂಜಿನಿಯರಿಂಗ್ ಫೀಲ್ಡ್ ಒಳಗೆ ನೀವು ಲೈಫ್ ಮಾಡೋದಿತ್ತು ಅಂದರೆ ಇಂಜಿನಿಯರಿಂಗ್ ಫೀಲ್ಡಿಗೆ ಭಾಳ ಜನ ಉಪಯೋಗ ಇಲ್ಲ ಹಾಗೆಲ್ಲ ಹೇಳ್ತಿರ್ತಾರೆ. ಅದು ಡೋಂಟ್ ವರಿ ಅಬೌಟ್. ಇಂಜಿನಿಯರಿಂಗ್ ಇಸ್ ದ ಬೆಸ್ಟ್ ವೇ ಟು ಅರ್ನ್ ಮನಿ. ಸೊ ನಿಮ್ಮ ಲೈಫ್ ಸೆಟ್ಲ್ ಆಗ್ತದೆ. ಆ್ಯಂಡ್ ಎಲ್ಲರೂ ಅಂತಾರೆ ಎಲ್ಲ ಇದ್ರಾಗೂ ಕೋರ್ಸೊಳಗೂ ಎಲ್ಲ ಚಲೋ ಇರ್ತದೆ. ಆದರೆ ನೀವು ವರ್ಕ್ ಮಾಡೋ ಮೇಲೆ ಡಿಪೆಂಡ್ ಆಗ್ತದೆ ಮತ್ತು ನೀವು ನಿಮ್ಮ ಸ್ಕಿಲ್ಸ್ ಡೆವಲಪ್ ಮಾಡೋದು ಡಿಪೆಂಡ್ ಆಗ್ತದೆ. ಸೊ ಭಾಳ ಜನ ಭಾಳ ಕನ್ಫ್ಯೂಷನ್ ಮಾಡ್ತಾರೆ, ಹೌದಲ್ವ? ಸೊ ಅದಕ್ಕೆ ತಕ್ಕಲಾರದೆ ನಿಮ್ಗೇನು ಇಂಟೆನ್ಷನ್ ಇದೆ ಅದು ಫಾಲೋ ಮಾಡ್ಕೊರಿ. ಒಂದು ಫಾರ್ಮಸಿ ಲೈಕ್ ಇತ್ತಂದ್ರೆ ಫಾರ್ಮಸಿ ಸಿಗಲಿಲ್ಲಪ್ಪ ಅಂದ್ರೆ ವಿ ಕಾಂಟ್ ಡೂ ಎನಿಥಿಂಗ್. ಯು ಕ್ಯಾನ್ ಗೋ ಟು BSc ನರ್ಸಿಂಗ್. ಒಂದು ಮೆಡಿಕಲ್ ಫೀಲ್ಡ್ ಬೆಸ್ಟ್. ಯು ಕ್ಯಾನ್ ಗೋ. ಅಥವಾ ರೌಂಡ್ 2 ಹೋದ್ರೆ ರೌಂಡ್ 2 ಹೋಗ್ಬೋದು. ಅದು ಚಾಯ್ಸ್ 2 ಕೊಟ್ಟು ಸ್ವಲ್ಪ ಅಮೌಂಟ್ ಕೊಟ್ಟು ಹೋಗೋದಾಗೈತಿ. ಆದರೆ ಅಮೌಂಟ್ ಕೊಡುವಾಗ ಪೇಮೆಂಟ್ ಮಾಡುವಾಗೆಲ್ಲ ಕೇರ್ಫುಲ್ಲಾಗಿ ಡೀಟೇಲ್ ವೀಡಿಯೋಸ್ ನಾನು ಮಾಡ್ತಿರ್ತೀನಿ. ಅಂದರೆ ಹೆಂಗೆ ಎಷ್ಟು ಚಾಲನ್ ತುಂಬಬೇಕು, ಹೆಂಗೆ ಅಡ್ಮಿಷನ್ ಆರ್ಡರ್ ಡೌನ್ ಮಾಡ್ಕೋಬೇಕು ಅವನ್ನೆಲ್ಲ ಹೇಳ್ತಾಯಿದ್ದೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಆ್ಯಂಡ್ ವಿಲ್ ಗೆಟ್ ನೋಟಿಫಿಕೇಷನ್. ಅವೆಲ್ಲ ಬಾರಿ ಮಸ್ತ್ ಅಪ್ಲೋಡ್ ಮಾಡೋಣ ವೀಡಿಯೋಸ್. ಆ್ಯಂಡ್ ಯಾವ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೊಡಿರಿ. ನಾನು ಇದುವರೆಗೆ ಕಮೆಂಟ್ಸ್ ಕೊಟ್ಟಿದ್ದೆಲ್ಲ ರಿಪ್ಲೈ ಮಾಡಿದ್ದೇನೆ, ಹೌದಲ್ವ? ರಿಪ್ಲೈ ಮಾಡಿದ್ದೇನೆ. ಸೊ ನಿಮ್ಮ ಯಾವ ಕಮೆಂಟ್ಸ್ ಒಳಗೆ ರಿಪ್ಲೈ ಮಾಡಿಲ್ಲ ಕಮೆಂಟ್ ಮಾಡಿರಿ, ನಾನು ರಿಪ್ಲೈ ಮಾಡೇ ಮಾಡ್ತೀನಿ. ಆ್ಯಂಡ್ ನನ್ನ ಫ್ರೆಂಡಿಂದ ನೆಕ್ಸ್ಟ್ ವೀಡಿಯೋ ಕಳಿಸ್ತೀನಿ. ಅದು ಹೆಂಗೆ RV ಕಾಲೇಜ್ ಆಪ್ಟ್ ಮಾಡ್ಕೊಂಡು ನಾನು ಸ್ವಲ್ಪ ಟೆಕ್ನಿಕ್ಸ್ ಚೆನ್ನಾಗಿ ನಾವು. ಓಕೆ, ಓಕೆ. ಸೊ ನೆಕ್ಸ್ಟ್ ಕಮಿಂಗ್ ಟು ದ್ಯಾಟ್, ಇವತ್ತು ಮಾಕ್ ಅಲಾಟ್‌ಮೆಂಟ್ ವೇಟ್ ಮಾಡಿರಿ. ಮಾಕ್ ಸಿಕ್ತಪ್ಪ ಅಂದರೆ ಯು ಕ್ಯಾನ್ ಗೋ ಟು ಸೆಲೆಕ್ಟಿಂಗ್ ದ ಆಪ್ಷನ್ಸ್. ಅಂದರೆ ಏರುಪೇರು ಮಾಡ್ಬೋದು. ಈಗ ಮಾಕ್ ಅಲಾಟ್‌ಮೆಂಟ್ ಅದು ಏನಾಕೈತಿ,
ಒಂದು ಯಾವುದೋ ಕಾಲೇಜ್ ಕೊಡ್ತಾರೆ ಹಂಗೆ ಎಕ್ಸಾಂಪಲ್ ಫಾರ್ಮಸಿ ಕೊಟ್ರೆ ಅಂತ ತಿಳ್ಕೊ ನಿಮಗೆ ಒಂದು ಎಕ್ಸಾಂಪಲ್ ಕಾಲೇಜ್. ಆ ಫಾರ್ಮಸಿ ಕೊಟ್ಟರೆ ನಿಮಗೇನೋ ಇಂಜಿನಿಯರಿಂಗ್ ಲೈಕ್ ಇರುತ್ತೆ. ಹಾಂ, ಅಂದರೆ ಫಸ್ಟ್ ಇಟ್ಟಿರ್ತೀರಿ ಬಿಡಿರಿ, ನಿಮ್ಗೆ ಏನೋ ಪ್ರಿಫರೆನ್ಸ್ ಉಲ್ಟಾ ಪಲ್ಟಾನು ಇರ್ಬೋದು. ಆದರೆ ನೀವು ಫಾರ್ಮಸಿ ಕೊಟ್ಟರೆ ನೀವು ಫಾರ್ಮಸಿ ನಿಮ್ಗೆ ಆಪ್ಟ್ ಆದರೆ ಯು ಕ್ಯಾನ್ ಗೋ ಫಾರ್ ಅದು. ಆಪ್ಟ್ ಆಗಿಲ್ಲ ಅಂದ್ರೆ ಮತ್ತು ಹೋದಂಗೆ ಯಾಕಂದ್ರೆ ಕಟ್ ಆಫ್ ಹೈ ಇತ್ತಂದ್ರೆ ವಿ ಕಾಂಟ್ ಡು ಎನಿಥಿಂಗ್ ರೈಟ್. ಆಮೇಲೆ ರೌಂಡ್ 2 ವೇಟ್ ಮಾಡಿ. ರೌಂಡ್ 2ದಾಗ ನನ್ನ ಫ್ರೆಂಡ್ ಆರ್ ವಿ ಕಾಲೇಜ್ ಟಾಪ್ ಕಾಲೇಜೆಲ್ಲ ಸಿಕ್ಕಿದ್ದವು. ಐ ಡೋಂಟ್ ನೋ ಹೌ ಇಟ್ ಗಾಟ್, ಬಟ್ ಹಿ ಶೇರ್ಡ್ ಅ ವೆರಿ ನೈಸ್ ವಿಡಿಯೋಸ್ ಆ್ಯಂಡ್ ಐಲ್ ಶೇರ್ ವಿತ್ ಯು ಆಲ್ ದೋಸ್ ಪೀಪಲ್. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ್ಯಾಟ್, ಮತ್ತು ಇಷ್ಟೇ. ಸೊ ನೆಕ್ಸ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತೇನೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಧನ್ಯವಾದಗಳು.